ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಅಡ್ವೊಕೇಟ್ ಜಯರಾಮೇಗೌಡ. ಇವತ್ತು ತಮಗೆ ತಿಳಿಸಲಿಕ್ಕೆ ಬಯಸ್ತಿರುವಂಥ ವಿಚಾರ ಯಾವುದು ಅಂತ ಹೇಳೋದಾದರೆ, ತಂದೆಯ ಸ್ವಯಾರ್ಜಿತ ಆಸ್ತಿ ಮತ್ತು ಉಯಿಲಿಗೆ ಸಂಬಂಧಿಸಿದಂತೆ ತಮಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೀನಿ. ಪ್ರಥಮ ಬಾರಿಗೆ ನಮ್ಮ ಚಾನಲ್ ನೋಡ್ತಾ ಇರುವಂಥ ವೀಕ್ಷಕರಾಗಿದ್ದರೆ ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನು ಪ್ರಾರಂಭ ಮಾಡ್ತಾಯಿದ್ದೀನಿ. ಪ್ರಿಯ ವೀಕ್ಷಕರೇ, ಏನು ಕಾಲ್ಪನಿಕವಾಗಿ ಅಥವಾ ಭವಿಷ್ಯ ದೃಷ್ಟಿಕೋನದಲ್ಲಿ ಉಲ್ಲೇಖಿಸಲಾದ KS ದೀನಚಂದ್ರನ್ ವರ್ಸಸ್ ಶೈಲಾ ಜೋಸೆಫ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸ್ವಯಂ ಆರ್ಜಿತ ಆಸ್ತಿಯ ಮೇಲೆ ತಂದೆಯ ಹಕ್ಕು ಮತ್ತು ಉಯಿಲಿನ ಪ್ರಾಮುಖ್ಯತೆ ಬಗ್ಗೆ ಸುಪ್ರೀಂ ಕೋರ್ಟ್ನ ನಿಲುವಿನ ಪೂರ್ಣ ಮಾಹಿತಿಯನ್ನು ನಾವು ಮುಂದಿನಂತೆ ನೋಡ್ಬೋದಾಗಿದೆ. ಪ್ರಕರಣ ಹಿನ್ನೆಲೆ ಮತ್ತು ಕಾನೂನಿನ ಅಂಶಗಳ ಬಗ್ಗೆ ನಾವು ತಿಳ್ಕೊಳ್ಳೋದಾದರೆ, ಈ ತೀರ್ಪು ಮುಖ್ಯವಾಗಿ ಹಿಂದೂ ಉತ್ತರಾಧಿಕಾರ ಕಾಯ್ದೆ ಅಡಿಯಲ್ಲಿ ಬರುವ ಸ್ವಯಂ ಆರ್ಜಿತ ಆಸ್ತಿ ಮತ್ತು ಪಿತ್ರಾರ್ಜಿತ ಆಸ್ತಿ ನಡುವಿನ ವ್ಯತ್ಯಾಸವನ್ನು ತಿಳಿಸುತ್ತದೆ. ಅಂದರೆ ಸ್ವಯಂ ಆರ್ಜಿತ ಆಸ್ತಿ ಎಂದರೆ ಒಬ್ಬ ವ್ಯಕ್ತಿಯು ತನ್ನ ಸ್ವಂತ ದುಡಿಮೆ, ಉಳಿತಾಯ ಅಥವಾ ತನಗೆ ಉಡುಗೊರೆಯಾಗಿ ಬಂದ ಆಸ್ತಿಯನ್ನು ಸ್ವಯಂ ಆರ್ಜಿತ ಆಸ್ತಿ ಎನ್ನಲಾಗುತ್ತದೆ. ಈ ಆಸ್ತಿಯ ಮೇಲೆ ಆ ವ್ಯಕ್ತಿಗೆ ಸಂಪೂರ್ಣ ಅಧಿಕಾರವಿರುತ್ತದೆ. ಅದೇ ರೀತಿಯಾಗಿ ಉಯಿಲು ಅಥವಾ ವಿಲ್ನ ಪ್ರಾಮುಖ್ಯತೆ ಬಗ್ಗೆ ನಾವು ತಿಳ್ಕೊಳ್ಳೋದಾದರೆ, ಕಾನೂನಿನ ಪ್ರಕಾರ ಒಬ್ಬ ವ್ಯಕ್ತಿಯು ತನ್ನ ಆರ್ಜಿತ ಆಸ್ತಿಯನ್ನು ತನ್ನ ಇಷ್ಟ ಬಂದವರಿಗೆ ನೀಡುವ ಹಕ್ಕನ್ನು ಹೊಂದಿರುತ್ತಾನೆ. ಆತ ತನ್ನ ಆಸ್ತಿಯನ್ನು ಮಕ್ಕಳಿಗೆ ನೀಡಬಹುದು, ದಾನ ಮಾಡಬಹುದು ಅಥವಾ ಕೇವಲ ಒಬ್ಬ ಮಗ ಅಥವಾ ಮಗಳಿಗೆ ಮಾತ್ರ ನೀಡಬಹುದಾಗಿದೆ. ಏನು ಈಗ ಮೇಲಿನ ತೀರ್ಪಿನ ಬಗ್ಗೆ ನಾವು ತಿಳ್ಕೊಳ್ಳೋದಾದರೆ ಮತ್ತು ಇದರಿಂದ ಏನು ಪರಿಣಾಮ ಆಗಿದೆ ಅಂತ ನಾವು ತಿಳ್ಕೊಳ್ಳೋದಾದರೆ, ಮೊದಲನೇದಾಗಿ ಉಯಿಲಿನ ಸಿಂಧುತ್ವ ಅಂದರೆ ವಿಲ್ನ ಸಿಂಧುತ್ವ. ಉಯಿಲು ಬರೆಯುವಾಗ ಸರಿಯಾದ ಸಾಕ್ಷಿಗಳು ಮತ್ತು ಮಾನಸಿಕ ಸ್ಥಿತಿ ಉತ್ತಮವಾಗಿದ್ದರೆ ಅಂತಹ ಉಯಿಲನ್ನು ಸುಲಭವಾಗಿ ಪ್ರಶ್ನಿಸಲು ಬರುವುದಿಲ್ಲ. ಅಂದರೆ ಉಯಿಲು ಬರೆಯುವಂಥ ಸಂದರ್ಭದಲ್ಲಿ ಆ ವ್ಯಕ್ತಿಯು ಪರಿಪೂರ್ಣವಾಗಿ ಮಾನಸಿಕವಾಗಿ ಉತ್ತಮವಾಗಿದ್ದಂಥ ಸಂದರ್ಭದಲ್ಲಿ ಉಯಿಲು ಬರೆದಿರೆ ಅದನ್ನು ಪ್ರಶ್ನೆ ಮಾಡಲಿಕ್ಕೆ ಅವಕಾಶವಿರೋದಿಲ್ಲ ಅನ್ನೋದು ನಾವು ತಿಳ್ಕೊಬಹುದಾಗಿದೆ. ಮಗಳ ಹಕ್ಕು ಎಲ್ಲಿರುತ್ತದೆ? ಒಂದು ವೇಳೆ ತಂದೆಯು ಯಾವುದೇ ಉಯಿಲು ಬರೆಯದೆ ಮರಣ ಹೊಂದಿದ್ದರೆ ಆಗ ಮಾತ್ರ ಮಗಳಿಗೆ ಆಸ್ತಿಯ ಸ್ವಯಂ ಆರ್ಜಿತ ಆಸ್ತಿಯಲ್ಲಿ ಸಮಪಾಲು ಸಿಗುತ್ತದೆ. ಆದರೆ ಉಯಿಲು ಇದ್ದರೆ ಉಯಿಲಿನಂತೆ ನಡೆಯುತ್ತದೆ. ಅಂದರೆ ಒಂದು ವೇಳೆ ತಂದೆ ಬದುಕಿದಂಥ ಸಂದರ್ಭದಲ್ಲಿ ಸ್ವಯಾರ್ಜಿತವಾಗಿ ಆಸ್ತಿಯನ್ನು ಸಂಪಾದಿಸಿದ್ದು ಅದನ್ನು ಯಾರಿಗೂ ವಿಲ್ ಮಾಡ್ದೇ ಮರಣ ಹೊಂದಿದ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ಹೆಣ್ಣು ಮಗಳು ಅಥವಾ ಗಂಡು ಮಗ ಪಾಲನ್ನು ಪಡ್ಕೊಳ್ಬೋದಾಗಿದೆ. ಮತ್ತು ಪಿತ್ರಾರ್ಜಿತ ಆಸ್ತಿ, ಈ ತೀರ್ಪು ಕೇವಲ ಸ್ವಯಂ ಆರ್ಜಿತ ಆಸ್ತಿಗೆ ಅನ್ವಯಿಸುತ್ತದೆ. ತಾತ ಮುತ್ತಾತಂದಿರ ಕಾಲದ ಪಿತ್ರಾರ್ಜಿತ ಆಸ್ತಿಯಲ್ಲಿ ಮಗಳಿಗೆ ಜನ್ಮತಃ ಸಮಾನ ಹಕ್ಕು ಇದ್ದೇ ಇರ್ತದೆ. ಅಂದರೆ ಪಿತ್ರಾರ್ಜಿತ ಆಸ್ತಿನಲ್ಲಿ ಒಬ್ಬ ಮಗನಿಗೆ ಒಂದು ಥರ ಆಸ್ತಿ, ಇನ್ನೊಬ್ಬನಿಗೆ ಒಂದು ಪ್ರಮಾಣದ ಆಸ್ತಿಯನ್ನು ಭಾಗ ಮಾಡಲಿಕ್ಕೆ ಬರೋದಿಲ್ಲ. ಆದರೆ ಇದು ಎಲ್ಲ ವ್ಯಕ್ತಿಗಳು ಹುಟ್ಟಿನಿಂದಲೇ ಆಸ್ತಿಯನ್ನು ಪಡೆಯುವಂಥ ಹಕ್ಕನ್ನು ಪಡ್ಕೊಂಡಿರ್ತಾರೆ ಅಂತ ಹೇಳ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಕೇಸ್ನ ನಾವು ನೋಡೋದಾದರೆ, ವಿನಿತಾ ಶರ್ಮಾ ಕೇಸ್ ಪ್ರಕಾರ ಪ್ರತಿಯೊಬ್ಬರಿಗೂ ಕೂಡ ಪಿತ್ರಾರ್ಜಿತ ಆಸ್ತಿಯಲ್ಲಿ ಪಾಲು ಇದ್ದೇ ಇರ್ತದೆ. ಮತ್ತು ಅದೇ ರೀತಿಯಾಗಿ ಕೋರ್ಟ್ ನೀಡಿದ ತೀರ್ಪಿನ ಪ್ರಮುಖ ಅಂಶಗಳು ಯಾವುವು ಅಂತ ನಾವು ತಿಳ್ಕೊಳ್ಳೋದಾದರೆ, ತಂದೆಯ ವಿವೇಚನಾಧಿಕಾರ. ತಂದೆಯು ತನ್ನ ಕಷ್ಟಾರ್ಜಿತ ಆಸ್ತಿಯನ್ನು ಯಾರು ಅನುಭವಿಸಬೇಕು ಎಂದು ನಿರ್ಧರಿಸುವ ಸಂಪೂರ್ಣ ಹಕ್ಕನ್ನು ಹೊಂದಿರುತ್ತಾನೆ. ಒಂದು ವೇಳೆ ಆತ ಕಾನೂನುಬದ್ಧವಾಗಿ ಉಯಿಲು ಬರೆದಿದ್ದರೆ ಅದನ್ನು ಪ್ರಶ್ನಿಸುವಂತಿಲ್ಲ. ಮತ್ತು ಅದೇ ರೀತಿಯಾಗಿ ಎರಡನೇ ತೀರ್ಪಿನ ಬಗ್ಗೆ ನಾವು ತಿಳ್ಕೊಳ್ಳೋದಾದರೆ, ಮಗಳನ್ನು ಹೊರಗಿಡುವುದು. ಉಯಿಲಿನಲ್ಲಿ ಮಗಳಿಗೆ ಆಸ್ತಿ ನೀಡಿಲ್ಲ ಎಂಬ ಒಂದೇ ಕಾರಣಕ್ಕೆ ಆ ಉಯಿಲನ್ನು ರದ್ದುಪಡಿಸಲು ಸಾಧ್ಯವಿಲ್ಲ. ಮಗಳು ಸಮಾನ ಹಕ್ಕಿನ ಆಧಾರದ ಮೇಲೆ ಪಿತ್ರಾರ್ಜಿತ ಆಸ್ತಿಯನ್ನು ಕೇಳಬಹುದು. ಆದರೆ ತಂದೆಯ ಸ್ವಂತ ಆಸ್ತಿಯನ್ನು ಉಯಿಲು ಮಾಡಿದ್ದಲ್ಲಿ ಅದನ್ನು ಮಗ ಅಥವಾ ಬೇರೆಯವರಿಗೆ ನೀಡಿದರೂ ಮಗಳು ಅದರಲ್ಲಿ ಪಾಲು ಕೇಳಲು ಕಾನೂನಲ್ಲಿ ಅವಕಾಶವಿರುವುದಿಲ್ಲ. ಅಂದರೆ ಮಗಳು ನನಗೂ ತಂದೆಯ ಸ್ವಾರ್ಜಿತ ಆಸ್ತಿನಲ್ಲಿ ಸಮಪಾಲು ಸಿಗಬೇಕು ಅಂತ ಕೇಳೋಕ್ಕೆ ಅವಕಾಶ ಇರುವುದಿಲ್ಲ ಅಂದರೆ ವಿಲ್ನ ಬರೆದಿದ್ದಂಥ ಸಂದರ್ಭದಲ್ಲಿ. ಅದೇ ರೀತಿಯಾಗಿ ತಾರತಮ್ಯದ ವಾದ ಅನ್ವಯಿಸುವುದಿಲ್ಲ. ಆಸ್ತಿ ವಿಭಜನೆಯಲ್ಲಿ ತಂದೆಯು ಒಬ್ಬ ಮಗಳಿಗೆ ಹೆಚ್ಚು, ಇನ್ನೊಬ್ಬಳಿಗೆ ಕಡಿಮೆ ಅಥವಾ ಯಾರಿಗಾದರೂ ನೀಡದಿದ್ದರೆ ಅದನ್ನು ಅಸಮಾನತೆ ಎಂದು ಪರಿಗಣಿಸಲು ಸಾಧ್ಯವಿಲ್ಲ. ಯಾಕೆಂದರೆ ಅದು ಆತನ ವೈಯಕ್ತಿಕ ಇಚ್ಛೆಯಾಗಿರುತ್ತದೆ. ಅಂದರೆ ತಂದೆ ಏನು ತಾನು ಸ್ವಯಾರ್ಜಿತವಾಗಿ ಸಂಪಾದಿಸಿರುವಂಥ ಆಸ್ತಿಯನ್ನು ವಿಭಾಗ ಮಾಡುವಂಥ ಸಂದರ್ಭದಲ್ಲಿ ಒಬ್ಬ ಮಗನಿಗೆ ಹೆಚ್ಚು ಅಥವಾ ಒಬ್ಬ ಮಗಳಿಗೆ ಹೆಚ್ಚು, ಇನ್ನೊಬ್ಬರಿಗೆ ಕಡಿಮೆ ಮಾಡಿದ ಸಂದರ್ಭದಲ್ಲಿ ಅದನ್ನು ಪ್ರಶ್ನಿಸಲು ಸಾಧ್ಯವಿಲ್ಲ. ನಾವು ಈಗೇನು ಮೇಲೆ ನಾವೆಲ್ಲ ಈ ತೀರ್ಪಿನ ಬಗ್ಗೆ, ಸುಪ್ರೀಂ ಕೋರ್ಟ್ ತೀರ್ಪಿನ ಬಗ್ಗೆ ಏನು ತಿಳ್ಕೊಂಡ್ವಿ, ಇದನ್ನು ಸಂಕ್ಷಿಪ್ತವಾಗಿ ನಾವು ತಿಳ್ಕೊಳ್ಳೋದಾದರೆ, ತಂದೆಯು ತನ್ನ ಸ್ವಂತ ಆಸ್ತಿಯನ್ನು ಉಯಿಲಿನ ಮೂಲಕ ಮಗನಿಗಷ್ಟೇ ನೀಡಿದರೆ ಮಗಳು ಅದನ್ನು ನನಗೆ ಸಮಾನ ಹಕ್ಕಿದೆ ಎಂಬ ಕಾರಣ ನೀಡಿ ಕಿತ್ತುಕೊಳ್ಳಲು ಸಾಧ್ಯವಿಲ್ಲ ಎಂದು ಈ ಆದೇಶ ಸ್ಪಷ್ಟಪಡಿಸುತ್ತದೆ.
ತಂದೆಯ ಇಚ್ಛೆಯೇ ಶ್ರೇಷ್ಠ ಎಂಬುದು ಈ ತೀರ್ಪಿನ ಸಾರಾಂಶವಾಗಿರುತ್ತದೆ. ಪ್ರಿಯ ವೀಕ್ಷಕರೇ, ಇಲ್ಲಿವರೆಗೂ ನಾನು ಪಿತ್ರಾರ್ಜಿತ ಆಸ್ತಿ ಮತ್ತು ಸ್ವಯಾರ್ಜಿತ ಆಸ್ತಿ ಮತ್ತು ಉಯಿಲಿನ ಪ್ರಾಮುಖ್ಯತೆ ಬಗ್ಗೆ ತಿಳಿಸ್ಕೊಟ್ಟೆ. ಈ ವಿಚಾರ ತಮ್ಮೆಲ್ಲರೂ ಕೂಡ ಇಷ್ಟ ಆಗಿದೆ ಮತ್ತು ಅನುಕೂಲ ಆಗಿದೆ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ.